ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಕುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಬ್ರಹ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಸರ್ವಸಮರ್ಪಣ ಗದ್ಯಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಬೆಳಗ್ಗೆ ಪ್ರವಚನವನ್ನು ಮಾಡಿ ನಿಮಗೆ ಕಳಿಸ್ಲಿಕ್ಕೆ ಆಗಲಿಲ್ಲ. ಕಾರಣ ಇಷ್ಟೇ. ಬೆಳಗ್ಗೆ ಮಹಾಸ್ವಾಮಿಗಳ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಇರತಕ್ಕಂಥ ಶ್ರೀ ಸತ್ಯಜ್ಞಾನ ವಿದ್ಯಾಪೀಠಕ್ಕೆ ನಾನು ಹೋಗಬೇಕಾಗಿತ್ತು. ಆದ್ದರಿಂದಾಗಿ
ಅಲ್ಲೇ ಮುಗಿಸ್ಕೊಂಡು ಬರಲಿಕ್ಕೆ ಸಾಯಂಕಾಲವಾಯಿತು. ಅದಕ್ಕೋಸ್ಕರ ಸಾಯಂಕಾಲದ 6 ಗಂಟೆ ನಂತರ ನಿಮಗೆ ನಾನು ನನ್ನ ಪ್ರವಚನವನ್ನು ನಿಮಗೆ ಕಳಿಸಿಕೊಟ್ಟೆ. ಆದರೆ ನಿನ್ನೆ ಬಹಳ ಜೋರಾದ ಮಳೆ ಇರೋದರಿಂದ, ಇಂಟರ್ನೆಟ್ ಸುವಿಧೆ ಅನುಕೂಲತೆ ಇಲ್ಲದೇ ಇರುವುದರಿಂದ, ಮಧ್ಯದಲ್ಲಿ ಲೈಟ್ಗಳು ಹೋಗ್ತಾ ಇರೋದರಿಂದ ಬಹಳ ಡಿಸ್ಟರ್ಬೆನ್ಸ್ ಇತ್ತು. ಹೀಗಾಗಿ ಪ್ರವಚನ ಸ್ವಲ್ಪ ಅರ್ಧದಲ್ಲೇ ನಿಲ್ಲಿಸಿದಂತೆ ಆಗಿದೆ ನಿಮಗೆ ಅಲ್ವಾ. ಉಪನಿಷತ್ತಿನಲ್ಲಿ ಇರುವ ಜೀವನ ಯಜ್ಞದ ವಿವರಣೆ ನಡೀತಿರುವಾಗಲೇ ಬಹಳ ವೇಳೆ ಡಿಸ್ಟರ್ಬೆನ್ಸ್ ಇಂದ ನಾವು ಅಲ್ಲಿಗೆ ಮುಗಿಸ್ಬೇಕಾಯಿತು. ಅದರಿಂದಾಗಿ ಕ್ಷಮಿಸಬೇಕು. ನಿನ್ನೆ ನಾನು ಹೇಳಿದ ವಿಷಯ ಇಷ್ಟೇ. ಪರಮಾತ್ಮ ಎಂಥ ಕೃಪಾಳು. ಬಾಲ್ಯದಿಂದ ನಮ್ಮ 24ನೇ ವಯಸ್ಸಿನವರೆಗೆ ನಮಗೆ ಇರುವುದಕ್ಕೋಸ್ಕರ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ವಾಸಯತಿ ಇತಿ ವಸು, ಸಕಲೇಂದ್ರಿಯಗಳಿಗೆ ನಿಯಾಮಕ ದೇವತೆಗಳಿಗೆ ವಸು ಅಂತ ಹೆಸರು ಕೊಟ್ಟು ತಾನೂ ಕೂಡ ವಾಯುವಂತರ್ಗತನಾಗಿದ್ದುಕೊಂಡು ಆ ಕಾಲದಲ್ಲಿ ಪ್ರದ್ಯುಮ್ನಾಗಿ, ಕೃತಿಪತಿ ಪ್ರದ್ಯುಮ್ನಾಗಿ ಆಗ ನಮ್ಮ ಬೆಳವಣಿಗೆ, ಹುಟ್ಟು ಬೆಳವಣಿಗೆ, ಹಸಿವು ಬಾಯಾರಿಕೆ ಇತ್ಯಾದಿಗಳನ್ನೇ ಅಧಿಷ್ಠಾನ ಮಾಡಿಕೊಂಡು ನಮ್ಮನ್ನು ಪರಮಾತ್ಮ ಬೆಳೆಸ್ತಾನೆ. ನಾನು ಮುಂದುವರಿಯಬೇಕು, ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಬೇಕು, ನಾನು ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅನ್ನುವ ವಿಚಾರಗಳನ್ನೇ ಮುಖ್ಯ ಸಾಧನವನ್ನಾಗಿಟ್ಟುಕೊಂಡು ಪರಮಾತ್ಮ ನಮಗೆ 24 ವರ್ಷಗಳವರೆಗೆ ಕೃತಿಪತಿಯಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಆಗ ಉಪನಿಷತ್ ಹೇಳ್ತದೆ, ಆಗ ಏನಾದರೂ ಬಹಳ ತೀವ್ರವಾದ ರೋಗಾದಿಗಳು ಬಂದು ಇನ್ನೇನಪ್ಪ ಉಳಿಯೋದಿಲ್ಲ ಅಂತಕೊಂಡಂತೆ ಅನ್ನಿಸ್ತಾ ಇದ್ದರೆ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಪರಮಾತ್ಮ, ಈಗಲೂ ಪ್ರಾತಃಸವನ ನಡೆದಿದೆ, ಪ್ರಾತಃ ಕಾಲದ ಯಜ್ಞ ನಡೆದಿದೆ, ಮಧ್ಯಾಹ್ನದ ಯಜ್ಞ, ಸಾಯಂಕಾಲದ ಯಜ್ಞ ಅದು ಬಿಟ್ಟು ಹೋಗಬಾರ್ದು. ಅದಕ್ಕೋಸ್ಕರ ಅದನ್ನು ಮಾಡೋದಕ್ಕೋಸ್ಕರ ನನ್ನ ಉಳಿಸು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಪರಮಾತ್ಮ ಎಷ್ಟು ಅನುಕೂಲ ಇಟ್ಟಿದ್ದಾನಲ್ಲ ನಮಗೆ. ಆನಂತರ ಮುಂದೆ 68ನೇ ವಯಸ್ಸಿನವರೆಗೆ, 24ರಿಂದ ಮುಂದೆ 44 ವರ್ಷ, 28ನೇ ವಯಸ್ಸಿಗೆ ಮಧ್ಯಂದಿನ ಸಮನ ಅಂತ ತಿಳ್ಕೊಂಡಂತ ಹೆಸರು. ಇಲ್ಲಿ ಯಾವ ಇಂದ್ರಿಯಗಳು ಅನಾನುಕೂಲವಾದರೂ ಮನುಷ್ಯನಿಗೆ ತನ್ನ ಜೀವನ ನಡೆಸೋದು ಬಹಳ ಪ್ರಾಬ್ಲಮ್ ಆಗ್ತದೆ. ಆದ್ದರಿಂದ ಸ್ವ ಅಭಾವೇ ತಾನಿಲ್ಲದೇ ಇದ್ದಾಗ ರೋದಯತೀತಿ ರುದ್ರ, ನಮಗೆ ಅಳಿಸ್ತಾನೆ ಅಂತ ತಿಳ್ಕೊಂಡಂತ ಹೇಳಿ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ರುದ್ರ ಅಂತ ತಿಳ್ಕೊಂಡಂತ ಹೆಸರು. ರುದ್ರಾಂತರ್ಗತ ಜಯಾಪತಿ ಸಂಕರ್ಷಣನಾಗಿ ಶ್ರೀಹರಿ 68ನೇ ವಯಸ್ಸಿನವರೆಗೆ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ. ಆಗ ದೈಹಿಕ ಸುಖ, ಮಾನಸಿಕ ಸುಖ, ಸಂತಾನ ಪ್ರಾಪ್ತಿ, ಆನಂತರ ದ್ರವ್ಯ ಪ್ರಾಪ್ತಿ, ಸಂಸಾರವನ್ನು, ಕುಟುಂಬವನ್ನು ನಡೆಸುವಿಕೆ ಇತ್ಯಾದಿಗಳನ್ನು ಅಧಿಷ್ಠಾನ ಮಾಡಿಕೊಂಡು ನಮ್ಮ ಕಡೆಯಿಂದ ಆ ಕಾರ್ಯಗಳನ್ನು ಮಾಡಿಸ್ತಾನೆ. ಆ ವಯಸ್ಸಿನ ಮಧ್ಯದಲ್ಲಿ ಏನಾದರೂ ಈ ಅನುಕೂಲತೆಗಳು ಬಂದಾಗ, ಅನಾನುಕೂಲತೆಗಳು ಬಂದಾಗ ಪರಮಾತ್ಮ ಸಾಯಂ ಸವನ ಬಾಕಿ ಇದೆಯಪ್ಪ, ಆ ಸವನ ಆಗುವವರೆಗೂ ನನ್ನನ್ನು ಸುರಕ್ಷಿತವಾಗಿ ಇಡು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡಿದರೆ ಅವನು ಮತ್ತೆ ಪುನಃ ಅಪಮೃತ್ಯುವಿಂದ ಪರಿಹೃತನಾಗ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದ. ಹೀಗೊಂದು ಪ್ರಾರ್ಥನೆ ಇದೆ, ನಮ್ಮ ಅಪತ್ಯಗಳನ್ನು ದೂರ ಮಾಡ್ತಕ್ಕಂಥದ್ದು ಅಂತ ನಮಗೆ ಗೊತ್ತಿತ್ತ?
ಇಲ್ಲಲ್ಲ, 68ನೇ ವಯಸ್ಸಿನಿಂದ 116ನೇ ವಯಸ್ಸಿನವರೆಗೆ ಮುಂದಿನ 48 ವರ್ಷ ಸಾಯಂ ಸವನ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಆಗ ಪರಮಾತ್ಮ ಮಾಯಾಪತಿ ವಾಸುದೇವ ಆದಿತ್ಯಾಂತರ್ಗತನಾಗಿ ಏನಾದರೂ ಒಂದು ಆದದಾತಿ ಜೀವನದಲ್ಲಿ ಇಷ್ಟು ದಿವಸ ಹೊಟ್ಟೆ ಹೊರೆಯೋದಕ್ಕೋಸ್ಕರ ನಾನು ಕಳೆದೆ, ಇನ್ನೇನಾದರೂ ಒಂದು ನಾನು ಉದ್ದೇಶ ಪೂರ್ತಿ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಆ ಉದ್ದೇಶಕ್ಕೋಸ್ಕರ ಒಂದು ವಿಶೇಷವಾದ ರೀತಿಯಲ್ಲಿ ಅನುಕೂಲತೆ ಮಾಡಿಕೊಂಡು ಮನುಷ್ಯ ಮುಂದುವರಿತಾನೆ. ಅದರಿಂದಾಗಿ ಹಾಗೆ ದಿವ್ಯಾಭಿಮಾನಿ ದೇವತೆಗಳಿಗೆ ಆದಿತ್ಯ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಆಗಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆಗಳು ಸಮಸ್ಯೆಗಳು ಬರುವ ಸಂದರ್ಭಗಳು ಜಾಸ್ತಿ. ಆ ವಯಸ್ಸಿನ ಮಧ್ಯದಲ್ಲಿ ಮನುಷ್ಯರು ತಮ್ಮ ಶರೀರವನ್ನು ಬಿಡುವುದು ಹೆಚ್ಚಿನ ಸಂದರ್ಭ ಇರ್ತದೆ. ಆದ್ದರಿಂದಾಗಿ ರೋಗ ರುಜಿನಗಳು ಆದಾಗ ಪರಮಾತ್ಮನಿಗೆ ಬೇಡಿಕೊಳ್ಳಬೇಕು, ಪರಮಾತ್ಮ ಈ ಸಾಯಂಯಜ್ಞ ಪೂರ್ತಿ ಮುಗಿಸೋ, ಮಧ್ಯದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಬೇಡ ಅಂಥೇಳಿ ಪರಮಾತ್ಮನಿಗೆ ಒಕ್ಕೊರಲಿಂದ ಬೇಡ್ಕೊಳ್ಬೇಕಂತ. ನೋಡಿ, ನಾವು ಬೇಡ್ಕೊಳ್ಳೋದಿಲ್ಲ, ಬರೀ ನಾವು ಕೇಳ್ತೇವೆ, ಪ್ರವಚನ ಕೇಳ್ತೇವೆ, ಎಲ್ಲ ಗೊತ್ತಿದೆ ಎಲ್ಲ, ಆದರೆ ನಾನು ಎಂದಿಗೂ ನಾವು ಇಂಪ್ಲಿಮೆಂಟೇಷನ್ ಮಾಡೋದಿಲ್ಲ. ನಮ್ಮ ವಿದ್ಯಾಪೀಠದಲ್ಲಿ ನಾವು ಷೋಡಶ ಸಂಸ್ಕಾರಗಳನ್ನು, ಶ್ರಾದ್ದಾದಿಗಳನ್ನು, ಆನಂತರ ವಿಶಿಷ್ಟ ಹೋಮಾದಿಗಳನ್ನು ಕೂಡ ನಾವು ಮಾಡಿಸ್ತೇವೆ, ಯಜಮಾನರಿಗೆ ಅನುಕೂಲ ಮಾಡಿಕೊಡ್ತೇವೆ. ಅಲ್ಲಿ ಬಂದಾಗ ನಾನು ಒಂದೇ ಹೇಳ್ತೇನೆ, ನೋಡಿ, ಪ್ರತಿಯೊಂದು ಹೋಮ ಹವನಗಳಿಗೂ ಶ್ರಾದ್ದ ಇತ್ಯಾದಿಗಳಿಗೂ ಒಂದು ಪ್ರೊಸೀಜರ್ ಇದೆ. ಪುರೋಹಿತರಾದ ನಾವು ಪ್ರೊಸೀಜರ್ ಮಾಡಿಸ್ತೇವೆ, ಆದರೆ ಪ್ರಾರ್ಥನೆ ನಿಮ್ಮದು. ಆದರೆ ಬಂದಿರತಕ್ಕಂಥವರಿಗೆ ಯಾವಾಗ ಮುಗೀತದೆ, ಯಾವಾಗ ಊಟಕ್ಕೆ ಹಾಕ್ತಾರೆ, ಯಾವಾಗ ಬಂದು ಎಲ್ಲ ಬಂದಿರತಕ್ಕಂಥವ್ರ ಜೊತೆ ಮಾತಾಡಿ ಇದು ಮಾಡಬೇಕು, ಫಂಕ್ಷನ್ ಮುಗಿಸ್ಕೊಂಡು ಯಾವಾಗ ಮನೆಗೆ ಹೋಗಬೇಕು, ಈ ರೀತಿಯಾದಂಥ ಮಾನಸಿಕ ತಳಹದಿಯಲ್ಲಿ ಇರ್ತಾರೆ ಅವರು. ನಾನು ನೋಡಿದ್ದೇನೆ, ದಿನಾಲು ನೋಡ್ತಾ ಇದ್ದೇನೆ. ಇಲ್ಲ, ನಾವು ಏನು ಪೂಜೆ ಮಾಡ್ತಾ ಇದ್ದೇವೆ, ಯಾವ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಈ ದೇವತೆಗಳು ನಮ್ಮ ಪ್ರಾರ್ಥನೆಯನ್ನು ಪರಮಾತ್ಮನಿಗೆ ಅವ್ರಿಗೆ ಹೇಗೆ ಮುಟ್ಟಿಸ್ತಾರೆ, ಈ ಮಾಡಿರ್ತಕ್ಕಂಥ ವಿಧಾನದಿಂದ ಪರಮಾತ್ಮ ನಮಗೆ ಯಾವ ವಿಘ್ನಗಳನ್ನು ದೂರ ಮಾಡಿ ಸಫಲತೆಯನ್ನು ತಂದು ಕೊಡ್ತಾನೆ. ನಿಜವಾಗಿ ಹೇಳಿ, 99%ನವರು ಬೇರೆ ಕಡೆಗೆ ಲಕ್ಷ್ಯ ಇರ್ತದೆ. ಆದ್ದರಿಂದಾಗಿ ಪ್ರಾರ್ಥನೆ ನಮ್ಮದು ಬಹಳ ಇಂಪಾರ್ಟೆಂಟ್. ಬೇಡ್ಕೊಳ್ಬೇಕು ಪರಮಾತ್ಮ, ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ಸಾಧನೆ ಮಾಡಿಸು, ನಿನ್ನ ದರ್ಶನ ಕೊಡು, ಪರಮಾತ್ಮ ನಿನ್ನ ಹತ್ರ ಕರೆದುಕೋ, ನನಗೆ ನಿನ್ನ ಸಾಮೀಪ್ಯವನ್ನು ಕೊಡು, ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆ ಇರಬೇಕು. ಇದು ಸಾಯಂ ಸವನ ಅಂತ ಅನಿಸ್ಕೊಳ್ತದೆ ಅಂತನ್ನುವ ವಿಚಾರವನ್ನು ಹೇಳಿದ ನಂತರ ಈ ವಿಚಾರವನ್ನೇ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತಸಾರದಲ್ಲಿಯೂ ಕೂಡ ನಮಗೆ ತಿಳಿಸಿ ಹೇಳಿದ್ದಾರೆ. ಜಗನ್ನಾಥದಾಸರು ನಾಡಿ ಪ್ರಕರಣ ಸಂಧಿಯಲ್ಲಿ 35ನೇಯ ಪದ್ಯದಲ್ಲಿ ನಮಗೆ ತಿಳಿಸಿ ಹೇಳಿದ್ದಾರೆ. ಈ ಜೀವನ ಯಜ್ಞವನ್ನು ಅರ್ಥ ಮಾಡಿಕೊಳ್ಳಿ, ಜೀವನವನ್ನು ಸಫಲ ಮಾಡಿಕೊಳ್ಳಿ. ಪ್ರದ್ಯುಮ್ನ, ಕೃತಿಪತಿ ಪ್ರದ್ಯುಮ್ನ ನಮ್ಮ 24 ವರ್ಷದ ಜೀವನ ನಡೆಸ್ತಾನೆ. ಪರಮಾತ್ಮ ಆ ಸಂಪೂರ್ಣ ಆ ಆಯುಷ್ಯದಲ್ಲಿ ಮಾಡಿದ ಸಕಲ ಕ್ರಿಯೆಗಳು ಕೂಡ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ನಿನಗೆ ಸಮರ್ಪಿತ. 24ರಿಂದ 66ರವರೆಗೆ ರುದ್ರಾಂತರ್ಗತ ಜಯಾಪತಿ ಸಂಕರ್ಷಣನಿಗೆ ನನಗೆ ಸಮರ್ಪಿತ. ಆನಂತರ 68ರ ನಂತರ ಇರತಕ್ಕಂತಹ ಮಾಯಾಪತಿ ವಾಸುದೇವ
ನಿನಗೆ ಸಮರ್ಪಿತ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ನಮ್ಮ ಸಂಪೂರ್ಣ ಜೀವನವನ್ನು ಭಗವಂತನಿಗೆ ಸಮರ್ಪಿಸಿದ ಮಹಾಪುಣ್ಯಕ್ಕೆ ನಾವು ಭಾಗಿಗಳಾಗ್ತೇವೆ. ಆ ಯಸ್ನಲ್ಲಿ ನಡೀತಾ ಇರ್ತದೆ, ಅದನ್ನೇ ನಾವು ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತ ಈ ಒಂದು ಜೀವನ ಯಜ್ಞದ ರಹಸ್ಯವನ್ನು ಯಾವುದು ಛಾಂದೋಗ್ಯೋಪನಿಷತ್ತಿನ 3ನೇ ಅಧ್ಯಾಯದ 16ನೇ ಖಂಡದ 1ರಿಂದ 7 ಶ್ಲೋಕಗಳಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಇವುಗಳನ್ನು ತಿಳಿಸಿದ್ದಾರೆ. ಅಲ್ಲಿಂದಲೂ ಕೂಡ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸಬೇಕು. ಜಗನ್ನಾಥದಾಸ್ ಹೇಳ್ತಾರೆ, ಕವಿಗಳಿಂದಲೇ ತಿಳಿದು ಪ್ರಾತಃ ಸವನ ಮಧ್ಯಂದಿನ ಸಾಯಮ ಸವನಗಳು ವಸುರುದ್ರ ಆದಿತ್ಯರೊಳು ರಾಜಿಸುವ. ವಸು ರುದ್ರ ಆದಿತ್ಯ ಯಾರ್ಯಾರಿನಲ್ಲಿ? ವಸುವಿನಲ್ಲಿ ಪವನದೊಳು ಕೃತಿಜಯ ಸುಮಾಯಾಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದರ್ಚಿಸುತ್ತ ಸುಖಿತಿರುವುದು. ಆ ಕಾಲಕ್ಕೆ ಪರಮಾತ್ಮನಿಗೆ ಪ್ರಾತಃಸವನದ ಆಹುತಿಯನ್ನು ಸಮರ್ಪಣೆ ಮಾಡಿರಿ ಅಂತ ತಿಳ್ಕೊಂಡಿದ್ದಾರೆ. ಆ ನಂತರ ಚತುರ್ವಿಂಶತ್ಯಬ್ದ ವಸುದೇವತೆಗಳು 24ನೇ ವರ್ಷ ಆದ ನಂತರ ಮುಂದೆ 44 ವರ್ಷಗಳವರೆಗೆ ಜಯಾಪತಿ ಸಂಕರ್ಷಣ. ಚತುರ್ವಿಂಶತ್ಯಬ್ದ ವಸುದೇವತೆಗಳು ಪ್ರದ್ಯುಮ್ನ ನಿಪ್ಪನು ಚತುಶ್ಚತ್ವಾರಿಂಶತಿ ಸಂಕರ್ಷಣಾಖ್ಯ ಹುತವಹಾಕ್ಷನುಳಿಹನು ಮಾಯಾಪತಿಯು 16 ವರುಷಗಳಿಪ್ಪನು ಆದಿತ್ಯದಳು ಸಿತಕಾಯ. ವಾಸುದೇವ 68ರಿಂದ 116, 25ರಿಂದ 68 ಸಂಕರ್ಷಣ, ಮೊದಲನೇ 24 ವರ್ಷ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಪ್ರದ್ಯುಮ್ನ. ಈ ರೀತಿಯಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದರೆ ಭಗವಂತ 116 ವರ್ಷಗಳ ಪೂರ್ಣಾಯುಷ್ಯವನ್ನು ಕೊಡ್ತಾನೆ. ಒಂದು ವೇಳೆ ನಮ್ಮ ಕಾಲಮೃತ್ಯು ಬೇಗ ಇದ್ದರೂ ಕೂಡ ಅಷ್ಟು ದಿವಸ ಪೂಜೆ ಮಾಡಿದ ಫಲವನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ಷೋಡಶೋತ್ತರ ಶತವರುಷದಲ್ಲಿ ಷೋಡಶೋತ್ತರ ಶತಸ್ವರೂಪದಿ ಕ್ರೀಡಿಸುವ ವಸುರುದ್ರಾದಿತ್ಯರೊಳು ಸತಿ ಸಹಿತ ಕ್ರೀಡವಿಲ್ಲದೆ ಭಜಿಪ ಭಕ್ತರ ಪೀಡಿಸುವ ದುರಿತೌಗಗಳ ದೂರೋಡಿಸುತ್ತ ಬಲಿಯಲ್ಲಿ ಬಿಡದೆ ನೆಲಸಿಪ್ಪ ಭಯಹಾರಿ. ಈ ರೀತಿಯಾಗಿ ಪರಮಾತ್ಮ ತಾನು ಜೀವನ ಯಜ್ಞದ ಸಂದರ್ಭದಲ್ಲಿ ವಸುರುದ್ರ ಆದಿತ್ಯ ಅಂತರ್ಗತನಾಗಿದ್ದುಕೊಂಡು ನಮ್ಮ ಜೀವನದ ವರ್ಷಗಳನ್ನು ಆಯುಷ್ಯವನ್ನು ಸಫಲವನ್ನಾಗಿ ಮಾಡ್ತಾನೆ ಅನ್ನುವ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೆವು. ನಿನ್ನೆ ಉಳಿದ ವಿಚಾರ ಭಾಗ ಈಗ ಹರಿಕಥಾಮಸಾರದಿಂದ ಅದನ್ನು ಪೂರ್ತಿಯಾಗಿ ಮಾಡಲಾಗಿದೆ. ಇನ್ನು ಇದರ ಮುಂದಿನ ಪ್ಯಾರಾಗ್ರಾಫ್. ಪರಮಾಣು ಸಂಬಂಧಿ ತಾವತ್ ಸಂಖ್ಯಾಕ ಅಹರ್ನಾಮಕ ಮುಖ್ಯ ಪ್ರಾಣೋಪಾಸ್ಯ ರಮಾಯುಕ್ತ ಪುರುಷರೂಪಾತ್ಮಕ. ಪುರುಷರೂಪಿಯಾದ ಪರಮಾತ್ಮನನ್ನು ಪುರುಷರೂಪಿಯಾದಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಇವತ್ತು ಯಾಕೋ ಆಕಳಿಗೆ ಬರ್ತಾ ಇದೆ, ಪರಮಾತ್ಮನ ಕೇಳ್ಕೊಳ್ಳೋಣ. ಇರಲಿ. ಪರಮಾಣು ಸಂಬಂಧಿ. ಪರಮಾಣು ಅತಿ ಸೂಕ್ಷ್ಮ ಅಂತ ಒಂದರ್ಥ. ಪರಮಾಣು ಅಂತ ತಿಳ್ಕೊಂಡಂತಂದರೆ ಅಸಂಖ್ಯಾತ ಅಂತ ಅರ್ಥ. ಪರಮಾಣುಗಳನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ. ಈ ಸಂಪೂರ್ಣವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಮೊದಲನೇ ದಿವಸದಿಂದ ಹಿಡಿದು ಪ್ರಳಯ ಕಾಲದವರೆಗೆ ಪರಮಾಣು ಸಂಬಂಧಿ ಅಷ್ಟು ದಿನಗಳು ಕಳೆದು ಹೋಗಿವೆ.
ದಿನಗಳಲ್ಲಿ ಎರಡು ಭಾಗ. ಒಂದು ಹಗಲು, ಇನ್ನೊಂದು ರಾತ್ರಿ. ಅಂದರೆ ಹಗಲಿಗೆ ವಾಯುದೇವರು ನಿಯಾಮಕರು, ರಾತ್ರಿಗೆ ದುರ್ಗಾದೇವಿ ನಿಯಾಮಕರು. ಎಷ್ಟು ದಿನಗಳು, ಅನಂತ ದಿನಗಳಿವೆ. ಅಷ್ಟು ದಿನಗಳಿಗೆ ನಿಯಾಮಕನಾಗಿ, ನಿಯಾಮಕನಾಗಿ, ಅವನಿಗೆ ನಿಯಾಮಕನಾಗಿ, ನಾಮಕನಾಗಿರ್ತಕ್ಕಂಥವ್ರು ವಾಯುದೇವರು. ನಿಯಾಮಕ ಅಂತಿಕೊಂಡಂತಂದ್ರೆ ಏನು? ಅಂತಿಕೊಂಡಂತಂದ್ರೆ ಹಗಲು. ಹಗಲು ಅಂತ ಯಾಕೆ ಹೆಸರು ಬಂತು ಇದಕ್ಕೆ? ಸಂಸ್ಕೃತದಲ್ಲಿ ಯಾವುದೇ ಶಬ್ದ ಸುಮ್ಮನೆ ಬರೋದಿಲ್ಲ. ಹಗಲಿಗೆ ಅಂತಿಕೊಂಡಂತೇಳಿ ಹೆಸರು. ಹಗಲು ಯಾರಿಗೆ ಬೇಡ ಹೇಳಿ? 24 ತಾಸು ರಾತ್ರಿ ಅಂತ ಕತ್ತಲೆ ಇರಬೇಕೆ? ಇಲ್ಲ. ಪ್ರತಿಯೊಬ್ಬ ಮನುಷ್ಯ ವ್ಯಯಸ್ತಾನೆ ಹಗಲು ಬೇಕು. ಯಾಕೆ? ಸೂರ್ಯಕಿರಣದಿಂದಲೇ ನಮ್ಮ ಜೀವನ ನಡೆಯಬೇಕಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ ಸೂರ್ಯನ ಪ್ರಕಾಶದಿಂದ ಯುಕ್ತವಾಗಿರ್ತಕ್ಕಂಥ ಹಗಲು ನಮಗೆ ಅನಿವಾರ್ಯ. ಅನೇಕ ದಿನಗಳವರೆಗೆ ಹಗಲಾಗದೇ ಇದ್ದರೆ ಮನುಷ್ಯನ ಶರೀರದಲ್ಲಿದ್ದ ಡಿ ವಿಟಮಿನ್ ಕಡಿಮೆ ಆಗ್ತದೆ, ಮುಂದೆ ನಡೆದಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಇದಕ್ಕೆ ಅಂತ ಹೆಸರು ಯಾಕೆ ಬಂತು? ಸಂಸ್ಕೃತದಲ್ಲಿ ಅಂತ ತಿಳ್ಕೊಂಡು ತ್ಯಾಗೆ ಅಂತ ತಿಳ್ಕೊಂಡು ಅಂತೇಳಿ ಒಂದಾತು. ಹಾತಿ ಜಹಾತಿ ಅಂದರೆ ಬಿಟ್ಬಿಡ್ತಾನೆ ಅಂತ ಅರ್ಥ. ಯಾವುದು ಅಲ್ಲ ಅದು ಅಹೇಯ, ಯಾವುದನ್ನು ನಾವು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂತದಕ್ಕೆ ಅಹೇಯ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಹಗಲನ್ನು ನಾವು ಬಿಟ್ಟಿರ್ಲಿಕ್ಕೆ ಆಗ್ತದೆ? ನಮ್ಮ ಜೀವನದಲ್ಲಿ ಹಗಲು ಬೇಡವೇ? ಸೂರ್ಯೋದಯ ಬೇಡವೇ? ನಮ್ಮ ಉನ್ನತಿಗೋಸ್ಕರವೇ ಹಗಲು ಪ್ರತಿಯೊಬ್ಬನಿಗೂ ಅಹೇಯವಾದ್ದರಿಂದಾಗಿ ಹಗಲಿಗೆ ಅಂತ ತಿಳ್ಕೊಂಡಂತ ಹೆಸರು ಬಂತು. ನೋಡಿ, ಸಂಸ್ಕೃತದ ವೈಶಿಷ್ಟ್ಯ ಎಷ್ಟು ಚೆನ್ನಾಗಿದೆ. ಇಂತಹ ಇದಕ್ಕೆ ನಿಯಾಮಕನಾಗಿರ್ತಕ್ಕಂಥವರು ವಾಯುದೇವರು. ಅವರಿಗೂ ಕೂಡ ನಾಮಕ ಅಂತ ತಿಳ್ಕೊಂಡಂತ ಹೆಸರು. ಅವ್ರಿಗೂ ಕೂಡ ಅಂತ ಹೆಸರು. ಏನಪ್ಪ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಕರೀತಾರೆ. ಹೌದು, ವಾಯುದೇವರು ಯಾರಿಗೆ ಬೇಡ ಹೇಳಿ? ಯಾವುದೇ ಪ್ರಾಣಿ ಪ್ರಾಣಧಾರಣ ಮಾಡಬೇಕಾಗಿದ್ದರೆ ವಾಯುದೇವರು ಬೇಕು. ಮುಕ್ತಿಯಲ್ಲಿಯೂ ಕೂಡ ಪರಮಾತ್ಮ ವಾಯುನಾಮಕನಾಗಿ ಪ್ರತಿಯೊಬ್ಬರಿಗೂ ಪ್ರಾಣಪ್ರದನಾಗಿದ್ದಾನೆ. ಹೀಗಾಗಿ ಮುಕ್ತಿ ಜೀವರಿಗೂ ಪ್ರೇರಕರು ವಾಯುದೇವರು ಅಂತನ್ನೋ ಅನೇಕ ವಾಕ್ಯಗಳು ಉಪನಿಷತ್ತುಗಳಲ್ಲಿ ನಮಗೆ ಪ್ರಾಪ್ತಿಯಾಗ್ತವೆ. ಇನ್ನು ಶ್ವಾಸೋಚ್ಛ್ವಾಸ ಯಾರಿಗೆ ಬೇಡ? ಪ್ರಾಣವಾಯು ಯಾರಿಗೆ ಬೇಡ? ಎಲ್ಲರಿಂದಲೂ ಬೇಕೇ ಬೇಕು, ನೀನಿರಲೇಬೇಕು ಅಂತ ತಿಳ್ಕೊಂಡಂತ ಹೇಳಿ ಅನಿಸಿಕೊಳ್ಳುವ ವಾಯುದೇವರಿಗೆ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ನಿಮ್ಮನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ ವಾಯುದೇವರೇ ಅಂತ ತಿಳ್ಕೊಂಡಂತ. ವಾಯುದೇವರ ಬಿಟ್ಟರೆ ಈ ಶರೀರದಲ್ಲಿ ಇಂದ್ರಿಯಾಮಾನ ದೇವತೆಗಳಿಗೂ ಇರ್ಲಿಕ್ಕಾಗೋದಿಲ್ಲ. ಇಂದ್ರಿಯಾಭಿಮಾನ ದೇವತೆಗಳಲ್ಲಿ ನಾ ಇಂಪಾರ್ಟೆಂಟ್, ನಾ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳಿ ಪರಸ್ಪರ ವಾದ ವಿವಾದ ನಡೆಯಿತು. ಕಣ್ಣಿನ ದೇವತೆ ಸೂರ್ಯ ಹೇಳ್ತಾನೆ, ನಾನು ಇಲ್ಲದೆ ಇದ್ರೆ ಏನು ನೋಡ್ಲಿಕ್ಕೆ, ಸುಂದರ ಜಗತ್ತು ನೋಡ್ಲಿಕ್ಕೆ ಆಗ್ತದೆ? ಓದ್ಲಿಕ್ಕೆ ಆಗ್ತದೆ? ಆನಂದ ಪಡ್ಲಿಕ್ಕೆ ಆಗ್ತದೆ? ಇಲ್ಲ. ಅದರಿಂದ ನಾನು ಈ ಶರೀರದಲ್ಲಿ ಇಂಪಾರ್ಟೆಂಟ್. ಅದಕ್ಕೆ ಕಿವಿ ದೇವತೆ ಹೇಳ್ತಾನೆ,
ನಾನು ಇಲ್ಲದೇ ಇದ್ದರೆ ಸಂಗೀತ ಕೇಳಲಿಕ್ಕಾಗ್ತದೆ? ನಾನು ಇಲ್ಲದೇ ಇದ್ದರೆ ಅಪ್ಪ ಅಮ್ಮನ ಧ್ವನಿ ಕೇಳಲಿಕ್ಕಾಗ್ತದೆ? ನಾನು ಇಲ್ಲದೇ ಇದ್ದರೆ ಮಕ್ಕಳ ಆ ಒಂದು ತೊದಲು ನುಡಿಗಳನ್ನು ಕೇಳಲಿಕ್ಕಾಗ್ತದೆಯಾ? ನಾನು ಇಲ್ಲದೇ ಇದ್ದರೆ ಶಾಸ್ತ್ರ ಅಧ್ಯಯನ ಕೂಡ ನಡೆಯೋದಿಲ್ಲ. ಅದರಿಂದ ನಾನು ಇಂಪಾರ್ಟೆಂಟ್. ನಾಲಿಗೆ ಹೇಳ್ತಂತೆ, ನಾನು ರುಚಿ ನೋಡಿ ತಿನ್ನದೇ ಇದ್ದರೆ ನೀವು ನಾನು ನಾಳೆ ಮಣ್ಣು ತಿನ್ಬೋದು, ಸೆಗಣಿಯೂ ತಿನ್ಬಾರ್ದು. ಯಾಕೆ? ಜೀವೇಂದ್ರ ವರುಣ ಹೇಳ್ತಾನೆ, ರುಚಿ ನೋಡುವವನು ನಾನು. ಆಗ ಮುಖಾಭಿಮಾನಿ ಆಗಿರ್ತಕ್ಕಂಥ ಅಗ್ನಿ ಕೂಡ ಹೇಳ್ತಾನೆ, ನಾನು ಇಲ್ಲದೆ ಇದನ್ನು ಶಬ್ದೋಚ್ಚಾರಣೆ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ನಾನು ಬೇಕು. ನೀವು ಊಟ ಮಾಡಬೇಕಾದ್ರೆ ನಾನು ಬೇಕು, ತಿನ್ಬೇಕು ನಾನು ಬೇಕು, ಮಾತಾಡಲಿಕ್ಕೂ ನಾನು ಬೇಕು. ಆಗ ಚಕ್ಷುರಾಭಿಮಾನಿ ಹತ್ತು ಘ್ರಾಣಾಭಿಮಾನಿಯಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳು ಹೇಳ್ತಾರೆ, ನಾವು ಶ್ರೇಷ್ಠ. ಯಾಕೆ? ಸುಗಂಧ ದುರ್ಗಂಧಗಳನ್ನು ನಿಮಗೋಸ್ಕರ ನಾನು ಕೊಡ್ತಕ್ಕಂಥವ್ರು ನಾವು. ಒಂದು ವೇಳೆ ಗಂಧ ಪರಿಪಾಲನೆ ನಿಮಗೆ ಗಂಧದ ಜ್ಞಾನ ಆಗಲಿಲ್ಲ ಅಂತಕೊಂಡಂತಂದ್ರೆ ಕೊರೋನಾ ಕಾಲದಲ್ಲಿ ನೀವು ಎಷ್ಟು ಜನ ಅನುಭವಿಸಿದ್ರೆ ಹೇಳಿ? ಯಾವಾಗ ಮನುಷ್ಯನಿಗೆ ವಾಸನೆ ಹೊರಟೋಗ್ಬಿಡ್ತದೆ, ಯಾವಾಗ ಹೊಲಸು ತಿನ್ಬೋದು, ಹಳಸಿದ್ದು ತಿನ್ಬೋದು, ಏನೂ ತಿನ್ಬೋದು. ವಾಸನೆ ಹೇಳ್ತಾರೆ, ಇದು ಹಳಸಿದೆಯೋ ತಾಜಾ ಇದೆಯೋ ಬೇಡಲಿಕ್ಕಾಗೋದಿಲ್ಲ, ಕೇಳಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ನಾನು ಶ್ರೇಷ್ಠ ಅಂತ ತಿಳ್ಕೊಂಡಂತೆ ಅವಯವಗಳು. ಹೀಗೆ ಎಲ್ಲ ಇಂದಿರಾಭಾನಿ ದೇವತೆಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಲಹ ನಡೆಯಿತು. ನಡೆದಾಗ ಎಲ್ಲರೂ ವಾಯುದೇವ್ರ ಹತ್ರ ಬಂದರು. ಇವರೆಲ್ಲರೂ ಗುರುಗಳು ವಾಯುದೇವರು. ವಾಯುದೇವ್ರು ಹೇಳ್ತಾರೆ, ಯಾರು ಈ ಶರೀರವನ್ನು ಬಿಟ್ಟು ಹೋದರೆ ಉಳಿದವರಿಗೆ ಈ ಶರೀರದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಇದ್ದು ತಮ್ಮ ತಮ್ಮ ಕಾರ್ಯಗಳು ನೆರವೇರಿಸಲಿಕ್ಕೆ ಆಗೋದಿಲ್ಲ. ಯಾರಿದ್ದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ನೋಡುವ, ತಿನ್ನುವ, ಕೇಳುವ ಕಾರ್ಯಗಳು ನಡೀತವೆ. ಆ ವ್ಯಕ್ತಿ ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳಿದ್ದ. ಚಕ್ಷುರಾಭಿಮಾನಿ ಸೂರ್ಯ ಹೊರಟೋಗ್ತಾನೆ, ಶರೀರದ ಉಳಿದ ಅವಯವಗಳು ಕೆಲಸ ಮಾಡ್ತಾ ಇರ್ತವೆ. ದಿಗ್ದೇವತೆಗಳು, ಕರ್ಣದ ಅಭಿಮಾನಿಗಳು ಹೊರಟೋಗ್ತಾರೆ, ಕೆಲಸ ನಡೀತದೆ, ದೇಹ ಬಿದ್ದು ಹೋಗೋದಿಲ್ಲ. ಹೀಗೆ ಹೋದವರೆಲ್ಲ ವಾಪಸ್ ಬರ್ತಾರೆ. ಆಗ ವಾಯುದೇವರು ಹೊರಟು ನಿಂತಾರೆ. ವಾಯುದೇವರು ಹೊರಟು ನಿಂತ ನಂತರ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳು ಇಲ್ಲಿ ಇರಲಿಕ್ಕೆ ಶಕ್ತಿ ಆಗಲಿಲ್ಲ, ಆಶ್ರಯ ಇಲ್ಲ. ವಾಯುದೇವರಿಲ್ಲದೆ ನಾವು ಜೀವಿತ ಇರೋದು ಹೇಗೆ ಅಂತಕೊಂಡು ಅವು ಹೊರಟು ಬಿಡ್ತವೆ. ಅದಕ್ಕೋಸ್ಕರ ಉಪನಿಷತ್ತು ಉದಾಹರಣೆ ಕೊಡ್ತಾರೆ. ಉದಾಹರಣೆಯನ್ನು ಹೇಳ್ತದೆ. ಏನು ಅಂತಂದರೆ, ಯಥಾ ಮಧುಕರ ರಾಜಾನಂ ಯಥಾ ಮಧುಮಕ್ಷಿಕಾ ಮಧುಕರ ರಾಜಾನಂ ಅವತಿಷ್ಠಂತೆ. ಈ ಜೇನ್ನೊಣಗಳಲ್ಲಿ ಒಂದು ಕ್ವೀನ್ ನೊಣ ಅಂತ ಇರ್ತದೆ, ಅದೇ ರಾಜ. ಅದು ಜೇನಿನ ಹುಟ್ಟು ಬಿಟ್ಟು ಹೊರಟ್ರೆ ಎಲ್ಲ ಅವುಗಳ ಹಿಂದೆ ನೊಣಗಳು ಹೊರಟೋಗ್ತವೆ. ಅದು ತಿರುಗಿ ಬಂದರೆ ಅವೆಲ್ಲ ಬಂದು ಕೂತ್ಕೊಳ್ತವೆ. ಹಾಗೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ವಾಯುದೇವರಿಗೆ ಪ್ರಾರ್ಥನೆ ಮಾಡಿದರಂತೆ, ನಿಮ್ಮ ಹೊರತು ನಮ್ಮ ಗತಿ ಇಲ್ಲ, ನೀವು ಇಲ್ಲದೆ ನಾವು ಇರಲಿಕ್ಕಾಗೋದಿಲ್ಲ. ನೀವು ಅಹರ್ನಾಮಕರು, ನಿಯಾಮಕರು, ಅಹೇಯರು, ನಿಮ್ಮನ್ನು ಬಿಟ್ಟು ಇರ್ಲಿಕ್ಕಾಗೋದಿಲ್ಲ.
ನೀವು ನಮ್ಮ ಅಸ್ತಿತ್ವಕ್ಕೆ ನೀವು ಬೇಕೇ ಬೇಕು ಅಂತ ಹೇಳಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಾಗ ವಾಯುದೇವರು ತಿರುಗಿ ಬಂದ್ರಂತೆ. ಅದಕ್ಕೋಸ್ಕರ ವಾಯುದೇವರಿಗೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಇದೆ. ಈ ರೀತಿಯಾಗಿರ್ತಕ್ಕಂಥ ಅಹರ್ನಾಮಕರು ಅಪಾನನೆ, ವ್ಯಾನನೆ, ಉದಾನನೆ, ಸಮಾನನೆ ಇಲ್ಲ. ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣ. ಹಾಗಾದರೆ ನಾಳಿನಿಂದ ಸರ್ವೋತ್ತಮ ವಾಯುದೇವರು ಅಂತ ಅನ್ನೋಣ? ಇಲ್ಲ. ಈ ಮುಖ್ಯ ಪ್ರಾಣರು ಕೂಡ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಯಾರನ್ನ? ಪುರುಷ ನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಹಗಲಿಗೆ ಕಾಲನಾಮಕ ಪರಮಾತ್ಮ ಕಾರಣೀಭೂತನಾದರೆ ಆ ಕಾಲದಲ್ಲಿ ದೇಹಧಾರಣೆಗೆ ಬೇಕಾದರೆ ದೇಹಾಂತರ್ಗತನಾಗಿರ್ತಕ್ಕಂಥ ಪುರುಷ ನಾಮಕ ಪರಮಾತ್ಮನ ಅವಶ್ಯಕತೆ ನಮಗಿದೆ. ದೇವರಿಗೆ ಎಷ್ಟು ಕಾಳಜಿ ಇದೆ ನೋಡ್ರಿ. ಅವನಷ್ಟು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥವ್ರು ಯಾರೂ ಇಲ್ಲ. ಪರಮಾತ್ಮ ತಾನು ಈ ಶರೀರ ಸಂಪೂರ್ಣ ಅಟ್ಮಾಸ್ಫಿಯರ್ನಿಂದ, ಗಾಳಿ ಮಳೆಗಳ ದಬಾವದಿಂದ ನಮ್ಮ ಶರೀರ ಚಪ್ಪಟೆ ಆಗಬಾರ್ದು. ಚಪ್ಪಟೆ ಆಗಬೇಕು, ಅಷ್ಟು ಪ್ರೆಷರ್ ಇದೆ. ಆದರೆ ಮಲಗಿ ಪುರುಷ ನಾಮಕ ಪರಮಾತ್ಮ ಈ ಬಲೂನ್ನಂತೆ ಒಳಗಿನಿಂದ ಗಾಳಿ ತುಂಬಿದ್ದಾನೆ. ಹೀಗಾಗಿ ಎಷ್ಟೇ ಪ್ರೆಷರ್ ಇದ್ದರೂ ಚಪ್ಪಟೆ ಆಗೋದಿಲ್ಲ. ಆಗಲೇ ಗಾಳಿ ತುಂಬ ಮೇಲೆ ಹಾರಬೇಕಲ್ಲ, ಕಾಲನಾಮಕ ಪರಮಾತ್ಮ ಒತ್ತಿ ಹಿಡಿದಿದ್ದ. ಚಪ್ಪಟೆ ಆಗದಂತೆ ನೋಡಿಕೊಳ್ಳುವವನು ಪುರುಷನಾಮಕನಾದ ಶ್ರೀಹರಿಯಾಗಿದ್ದರೆ, ಕಾಲನಾಮಕನಾಗಿರ್ತಕ್ಕಂಥ ಶ್ರೀಹರಿ ನಾವು ಹಾರಿ ಹೋಗದಂತೆ ಗಟ್ಟಿ ನಮ್ಮನ್ನು ಹಿಡಿದುಕೊಂಡಿದ್ದ. ಇಂತಹ ಕಾಲನಿಯಾಮಕ ಕಾಲನಾಮಕರಾದ ವಾಯುದೇವರು ರಮಾಸಹಿತವಾಗಿರ್ತಕ್ಕಂತಹ ಪರಮಾತ್ಮನ ಮಹಾಲಕ್ಷ್ಮಿ ಸಮೇತವಾಗಿರ್ತಕ್ಕಂತಹ ಪುರುಷರೂಪ ಪರಮಾತ್ಮನನ್ನು ಯಾವಾಗಲೂ ಉಪಾಸನೆ ಮಾಡ್ತಾ ಇರ್ತಾರೆ. ಅಂಥ ಅಹೇಯರಾದ ವಾಯುದೇವರಿಂದಲೂ ಕೂಡ ಉಪಾಸಿಸಲ್ಪಟ್ಟ ಪರಮಾತ್ಮ ನೀನು ಎಷ್ಟು ದೊಡ್ಡನಿರಬೇಕು, ನೀನೆಷ್ಟು ಶ್ರೇಷ್ಠನಿರಬೇಕು ಅಂತ ಹೇಳಿ ಪರಮಾತ್ಮನ ಆ ಉಪಕಾರವನ್ನು ನಾವು ಸ್ಮರಿಸಬೇಕು. ಹಾಗಲ್ಲೂ ಇದೇ ವಾಯುದೇವರಿದ್ದಾರೆ. ಅವರ ಉಪಕಾರ ಇಲ್ಲದೆ ನಾವೊಂದು ಕ್ಷಣವೂ ಇರಲಿಕ್ಕಾಗುವುದಿಲ್ಲ. ಇಂಥ ಮುಖ್ಯ ಪ್ರಾಣದೇವರು ಕೂಡ ಯಾರನ್ನು ಉಪಾಸನೆ ಮಾಡ್ತಾರೆಯೋ ಅಂಥ ಪುರುಷನಾದಂಥ ಪರಮಾತ್ಮ ಎಷ್ಟು ಶ್ರೇಷ್ಠನಿದ್ದಾನೆ ಅಂಥೇಳಿ ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡಬೇಕು. ಈ ವಾಕ್ಯಕ್ಕೆ ಇನ್ನೊಂದು ಅರ್ಥ ಇದೆ. ಈ ಎಲ್ಲ ವಿಶೇಷಣಗಳು ಪರಮಾತ್ಮನಿಗೆ. ಪರಮಾಣು ಸಂಬಂಧಿ ಪರಮಾತ್ಮ, ನೀನು ಪರಮಾಣು. ಯಾಕೆ ಅಂತಿಕೊಂಡಂತಂದ್ರೆ ಅಣುರಣೀಯಾನ್ ಮಹತೋ ಮಹೀಯಾನ್, ಅಣುವಿಗೂ ಅಣುವಾಗಿದ್ದಿ, ಮಹತ್ತಿಗೂ ಮಹತ್ತಾಗಿದ್ದಿ. ಇಂತಹ ಪರಮಾಣು ಸಂಬಂಧಿಯಾದ ವ್ಯಕ್ತಿ ನೀನೇ. ಆಚಾರ್ಯರು ತಮ್ಮ ಭಾಷೆಯಲ್ಲಿ ಹೇಳ್ತಾರೆ, ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ. ಪರಮಾಣು ಪ್ರದೇಶದಲ್ಲಿಯೂ ಅನಂತ ಜೀವರಾಶಿಗಳು, ಆ ಜೀವರಾಶಿಗಳ ಒಳಗೆ ಮೂಲೇಶ ಅಗ್ರೇಶ ಪ್ರಾದೇಶನಾಗಿ ಅವನ ವಿವರಣೆ ಮುಂದೆ ಬರ್ತದೆ. ಪುರುಷ ನಾಮಕನಾಗಿ ಹೃದಯದಲ್ಲಿರ್ತಕ್ಕಂಥವನು ಪರಮಾತ್ಮ. ಅಂತಹ ಪರಮಾಣುವಿನಲ್ಲಿಯೂ ವಿಭಾಗ ಮಾಡಿ ಅತಿ ಸೂಕ್ಷ್ಮವಾದ ಭಾಗದ ಅಂತರ್ಗತನಾಗಿಯೂ ಪರಮಾತ್ಮ ಇದ್ದಾನೆ ಅಂತಕೊಂಡಂತಂದ ಮೇಲೆ ಆ ಪರಮಾತ್ಮ ಎಂಥ ಮಹಾಪರಾಕ್ರಮಿ ಆಗಿರಬೇಕು, ಎಂಥ ಮಹಾಮಹಿಮೆಯಿಂದ ಯುಕ್ತನಾಗಿರಬೇಕು, ಕಲ್ಪನೆ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಪರಮಾಣು ಸಂಬಂಧಿ. ಮತ್ತು ಪರಮಾತ್ಮ ಹೇಗಿದ್ದಿ ನೀನು? ತಾವತ್ ಸಂಖ್ಯಾಕ ಅಹರ್ ನಿಯಾಮಕ. ಅಂತಂದರೆ ಕಾಲ ಅಂತ ಅರ್ಥ.
ಕಾಲನಾಮಕನು ಕೂಡ ನೀನೆ. ಎನ್ನಿಂದ? ಅನಂತ ಕಾಲದಿಂದ. ಅಸಂಖ್ಯ ಪರಮಾಣುಗಳು, ಅಸಂಖ್ಯ ಕಾಲ. ಆ ಎಲ್ಲ ಕಾಲಕ್ಕೂ ಕೂಡ ನೀನು ಹಗಲು ಅಹರ್ ಅಂತಿಕೊಂಡಂಥದ್ದು ಉಪಲಕ್ಷಣತೆಯ ಹಗಲು ಮಧ್ಯಾಹ್ನ ರಾತ್ರಿ ಎಲ್ಲ ಕಡೆಯಲ್ಲಿಯೂ ನೀನೇ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯಾಪ್ತನಾಗಿ ಈ ಸಂಪೂರ್ಣ ಜಗತ್ತನ್ನು ನೇಮಿಸ್ತಾ ಇದ್ದೆ ಪರಮಾತ್ಮ. ಅಹರ್ ನಿಯಾಮಕ, ಕಾಲನಾಮಕ ನೀನೆ, ಕಾಲ ನಿಯಾಮಕ ನೀನೆ. ಕಾಲ ನಿಯಾಮಕ, ಕಾಲಾತ್ಮಕ, ಕಾಲ ನಾಮಕ, ಕಾಲೋತ್ಪಾದಕ ಅಂತಕೊಂಡಂತೇಳಿ ಪದ್ಯ ಇದೆಯಲ್ಲ, ದಾಸರ ನೆನಪು ಮಾಡಿಕೊಳ್ಳಿ. ಆದ್ದರಿಂದ ಪರಮಾಣು ಸಂಬಂಧಿ ತಾವತ್ ಸಂಖ್ಯಾಕ ಅಹರ್ನಿಯಾಮಕ ಅಂತಕೊಂಡಂತೇಳಿ ಪರಮಾತ್ಮನಿಗೆ ಕರೆದು, ಭಗವಂತನಿಗೆ ಅಹ ಅಂತಿಕೊಂಡಂತ ಹೆಸರು. ಏನಪ್ಪ ಅಹ ಅಂತಂದ್ರೆ ಅಹ ಅಂತ ಅನ್ಬೇಕಿಲ್ಲ, ಅಹ ಅಂತಿಕೊಂಡಂತ. ಅಹ ಯಾಕೆ ಹ ಅಂತಿಕೊಂಡಂತಂದ್ರೆ ಯಾವನನ್ನು ಬಿಟ್ಟಿರಬಹುದು. ಅಹ ಅಹ ಯಾವನನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಇದು ನಿಷೇಧವಾಚಕ. ಅಂತಹ ಎಲ್ಲರಿಗೂ ಅನಿವಾರ್ಯವಾಗಿ ಬೇಕಾಗಿರ್ತಕ್ಕಂತಹ ಅಹೇಯನಾಗಿರ್ತಕ್ಕಂತಹ ಶ್ರೀಹರಿ ಪರಮಾತ್ಮ ನಿನಗೆ ಅಹಸ್ಸು ಅಂತಿಕೊಂಡಂತ ಹೇಳಿ ಕಾಲ ನಿಯಾಮಕನೂ ಹೌದು. ಆ ನಂತರ ಅಹನಿಯಾಮಕನು, ಅಹ ದಿನ ನಿಯಾಮಕನು ಕೂಡ, ದಿನ ನಾಮಕನು ಕೂಡ ನೀನೆ. ಇಂಥ ನಿನ್ನನ್ನು, ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ನಿನ್ನನ್ನು, ಅನಂತ ದೇಶದಲ್ಲಿ ಅನಂತ ಕಾಲದಲ್ಲಿ ಇರುವ ನಿನ್ನನ್ನು ಪೂರ್ತಿಯಾಗಿ ದಿನಾಲು ಸರ್ವೋಪಾಸಕರು ಮಾಡಿರ್ತಕ್ಕಂಥ ಉಪಾಸಕರು ವಾಯುದೇವರು, ವಾಯುಬ್ರಹ್ಮರು. ಪರಮಾತ್ಮನ ದೇಶತಃ ಕಾಲದ ಅವ್ಯಾಕೃತ ಪರಮಾತ್ಮನನ್ನ ತಿಳಿದುಕೊಂಡು ಸ್ತೋತ್ರ ಮಾಡ್ತಾ ಇರ್ತಾರೆ. ಸರ್ವೋಪಾಸಕರಾಗಿ ಸರ್ವ ರೀತಿಯಾಗಿರ್ತಕ್ಕಂಥ ಅವರು, ಅವರಿಗೆ ಮುಖ್ಯ ಪ್ರಾಣರು ಅಂತಿಕೊಂಡು ಅಂತೇಳಿ ಕರೀತಾರೆ. ಅಂಥವರಿಂದ ನೀನು ಉಪಾಸ್ಯನಾಗಿದ್ದ ಪರಮಾತ್ಮ ಮುಖ್ಯ ಪ್ರಾಣೋಪಾಸ್ಯ. ನೀನು ಯಾವಾಗಲೂ ರಮಾದೇವಿಯನ್ನು ಜೊತೆಯಲ್ಲಿಟ್ಟುಕೊಂಡು ಅವಳಿಗೆ ಪರಮ ಸುಖವನ್ನು ಕೊಡ್ತಾ ಇರ್ತೀವಿ ಪರಮಾತ್ಮ. ಇದರಿಂದಲೇ ನಮಗೆ ಗೊತ್ತಾಗ್ತದೆ ಭಗವಂತ ನೀನು ನಿನ್ನ ಭಕ್ತರ ಮೇಲೆ ಎಷ್ಟು ಪ್ರೀತಿ ಮಾಡ್ತೆ ಅಂತ, ಭಕ್ತರ ಮೇಲೆ ಎಷ್ಟು ಅನುಗ್ರಹ ಮಾಡ್ತೆ. ನಿನ್ನ ಪರಮ ಭಕ್ತಳಾದಂಥ ಲಕ್ಷ್ಮಿಯನ್ನ ಒಂದು ಕ್ಷಣವೂ ಕೂಡ ಬಿಟ್ಟಿರೋದಿಲ್ಲ ನೀನು. ಪ್ರಳಯ ಕಾಲದಲ್ಲಿ ಅಲ್ಲಿ ಅವಳನ್ನು ನಿನ್ನ ಆಲಿಂಗನದಲ್ಲಿ ಇಟ್ಕೊಂಡಿರ್ತೀವಿ, ಅತಿ ಸಾಮೀಪ್ಯದಲ್ಲಿ ಇಟ್ಟುಕೊಂಡು ಜ್ಞಾನಾನಂದ ಸ್ವರೂಪನಾದ ನೀನು ಅವಳಿಗೆ ಅದ್ಭುತವಾದ ಆನಂದವನ್ನು ಕೊಡ್ತಾ ಇದ್ದೆ. ಆದ್ದರಿಂದಾಗಿ ಪರಮಾತ್ಮ ನೀನು ವಾಗಿರ್ತಕ್ಕಂಥ ರೂಪದಿಂದ ಹೃದಯಾಂತರ್ಗತನಾಗಿ ಬಿಂಬರೂಪಿಯಾಗಿ ಪರಮಾತ್ಮ ರಮಾನಿಯಾಮಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಯಿಂದ ಯುಕ್ತನಾಗಿರ್ತಾನೆ. ಇಂಥ ನಿನ್ನ ಉಪಕಾರ ಬರಲಿಕ್ಕಾಗೋದಿಲ್ಲ. ಯಾಕೆ? ಅಸಂಖ್ಯ ಕಾಲಕ್ಕೆ ನಿಯಾಮಕನಾಗಿ, ಅಸಂಖ್ಯ ಕಾಲ ನಾಮಕನಾಗಿ, ಆ ನಾಮದಲ್ಲಿ ವಾಯುದೇವರಿಂದ ಉಪಾಸ್ಯನಾಗಿ ನಮ್ಮೆಲ್ಲರನ್ನು ಆ ದೇಶ ಕಾಲಗಳಲ್ಲಿ ಇಟ್ಟು ನಮ್ಮ ಸಕಲರ ಯೋಗಕ್ಷೇಮವನ್ನು ನೋಡ್ಕೊಳ್ತೀಯಲ್ಲ, ಅದು ಕೂಡ ಸಪತ್ನಿಕನಾಗಿ ನೋಡ್ಕೊಳ್ತೀಯ. ರಮಾಯುಕ್ತ ಪುರುಷ ನಾಮಕ ಅಂತಕೊಂಡಂತ ಯಾಕೆ ಪರಮಾತ್ಮ ಅಣೋರಣೀಯಾನ್ ಮಹತೋಮಯ. ಅಷ್ಟೇ ಅಲ್ಲ, ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಯತ್ಕಿಂಚಿತ್ ಜಗತ್ ಸರ್ವ. ಏನು ಜಗತ್ತು ನಮಗೆ ಕಾಣಿಸ್ತಾ ಇದೆ, ಕಾಣದೇ ಇದ್ದ ಅವ್ಯಾಕೃತ ಆಕಾಶನೂ ಕೂಡ ಇದೆ. ಯಾವುದನ್ನು ನಾವು ಬೇರೆ ಕೇಳಿದ್ದೇವೆ ಅಂತ ಎಲ್ಲ ಕಡೆಯಲ್ಲಿ ವ್ಯಾಪ್ಯ ನಾರಾಯಣ ಸ್ಥಿತ, ಎಲ್ಲ ಕಡೆಯಲ್ಲೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅವನ ವ್ಯಾಪ್ತಿ ಸಾಮಾನ್ಯವಲ್ಲ. ಆದ್ದರಿಂದಾಗಿ ಪರಮಾತ್ಮ ಅಷ್ಟು ವ್ಯಾಪ್ತನಾಗಿ
ಅಷ್ಟು ಅನಂತ ಹಗಲುಗಳ ನಿಯಾಮಕನಾಗಿ ಮತ್ತು ಎಲ್ಲರಿಂದಲೂ ಅಹೇಯನಾಗಿ, ಅಹರ್ನಾಮಕನಾಗಿ, ಅಹೇಯನಾಗಿ, ಮುಖ್ಯ ಪ್ರಾಣದೇವರಿಂದ ಉಪಾಸ್ಯನಾಗಿರ್ತಕ್ಕಂತಹ ರಮಾಯುಕ್ತ ಮಹಾಲಕ್ಷ್ಮಿ ಸಹಿತವಾಗಿರ್ತಕ್ಕಂತಹ ಪುರುಷ ನಾಮಕನಾಗಿದ್ದೆ ಪರಮಾತ್ಮ ಅಂತ. ಪರಮಾತ್ಮನಿಗೆ ರಮಾಪತಿ ಅಂತ ಹೆಸರು, ಭಗವಂತ ಲಕ್ಷ್ಮೀಪತಿ ಅಂತ ತಿಳ್ಕೊಂಡಂತ ಹೆಸರು, ಲಕ್ಷ್ಮೀ ನರಸಿಂಹದೇವರು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಯಾಕೆ ಮೊದಲು ಅವಳು ಅನ್ನೋದು, ಅಂತ ಮಹಾಲಕ್ಷ್ಮೀ ದೇವಿ ಎಷ್ಟು ಪರಮಾತ್ಮನಿಗೆ ಪ್ರೀತ್ಯಾಸ್ಪದಗಳಾಗಿರಬೇಕು. ಅಂಥ ಪ್ರೀತ್ಯಾಸ್ಪದಗಳಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಸಹಿತನಾಗಿ ಪರಮಾತ್ಮ ನನ್ನ ಹೃದಯ ಕಮಲದಲ್ಲಿರ್ತಿ, ಇಂಥ ನಿನಗೆ ನಮಸ್ಕಾರ ಅಂತ ಕೊಂಡಂತ ಹೇಳಿ ಇಂಥ ಉಪಕಾರ ಮಾಡೋ ಪರಮಾತ್ಮನನ್ನು ಸ್ಮರಿಸ್ಬೇಕು. ಅನಂತ ಗುಣ ಪರಿಪೂರ್ಣ, ಆನಂತರ ಸಕಲ ದೋಷ ದೂರ, ಆಮೇಲೆ ಅಹೇಯ, ಎಲ್ಲರಿಗೂ ಬೇಕೇ ಆಗಿರ್ತಕ್ಕಂಥವನು. ನಿನ್ನನ್ನು ಬಿಟ್ಟು ಇರ್ಲಿಕ್ಕಾಗ್ತದೆಯಾ? ಪರಮಾತ್ಮನ ಬಿಟ್ಟು ಇರ್ಲಿಕ್ಕಾಗ್ತದೆ ಹೇಳಿ? ಆಗೋದಿಲ್ಲ. ಆದ್ದರಿಂದಾಗಿ ಪರಮಾತ್ಮ ಲಕ್ಷ್ಮೀ ಸಹಿತವಾಗಿ ನೀನು ನಮ್ಮ ಆರಾಧ್ಯನಾಗಿದ್ದೆ. ಇಂಥ ಆರಾಧ್ಯನಾಗಿರ್ತಕ್ಕಂಥ ಶ್ರೀಹರಿ ಲಕ್ಷ್ಮೀ ಸಹಿತನಾದ ಶ್ರೀ ನಮ್ಮೆಲ್ಲ ಅನುಗ್ರಹ ಮಾಡು. ಮುಂದೆ ಮಹಾಲಕ್ಷ್ಮಿಯು ಕೂಡ ಎಂಥ ಉಪಕಾರಿಯಾಗಿರ್ತಕ್ಕಂಥ ದೇವತೆಯಾಗಿದ್ದಾಳೆ. ಮಹಾಲಕ್ಷ್ಮಿಯನ್ನು ಹರಿಕಥಾಂಬಸ್ತಾರದಲ್ಲಿ ವರ್ಣನೆ ಮಾಡ್ತಾರೆ. ಪರಮಾತ್ಮ ಮಹಾಲಕ್ಷ್ಮಿ ಸಹಿತನಾಗೇ ಇರ್ತಾನೆ ಅಂತ ತಿಳ್ಕೊಂಡಂತೆ. ಭವ ಜನನಿ ಲಕ್ಷ್ಮೀ ಜ್ಞಾನ ಬಲ ಭಕ್ತ್ಯಾದಿ ಗುಣ ಸಂಪೂರ್ಣ ನೆನಿಪಳು. ಲಕ್ಷ್ಮೀಪತಿ ಆದ್ದರಿಂದ ರಮಾಯುಕ್ತ ಅಂತ ಹೇಳೋದ್ರಿಂದ ಏನಾಗಿದೆ, ಅವಳು ಎಂಥ ಮಹಾನ್ ಮಹಿಮೆ ಇರತಕ್ಕಂಥವಳು. ಅವಳು ಜ್ಞಾನ ಭಕ್ತಿ ಬಲಗಳಿಂದ ಪರಿಪೂರ್ಣಳಾಗಿದ್ದಾಳೆ. ಆದರೆ ಈ ಪರಿಪೂರ್ಣತೆ ಅವಳಿಗೆ ಭಗವಂತನಿಂದ ಬಂದದ್ದು. ಸರ್ವಕಾಲದೆ ಹರಿಕೃಪಾಬಲದೆ, ಪರಮಾತ್ಮನ ಕೃಪಾಬಲದಿಂದ ಅವಳು ಸರ್ವಜ್ಞ, ಈಶಕೋಟೆಯಲ್ಲಿ ಬರ್ತಕ್ಕಂಥ ಸರ್ವಜ್ಞ ತಮಿಳು ಅಂತ ಕೂಡ ಅನಿಸ್ಕೊಳ್ತಾಳೆ. ಆದರೂ ಕೂಡ ಅವಳು ಹೇಳ್ತಾಳೆ, ಮಮ ಯೋನಿ ಅಪ್ಸ್ವಂತ ಸಮುದ್ರ, ನನ್ನ ಈ ಎಲ್ಲ ಸಾಮರ್ಥ್ಯಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಆ ಸಮುದ್ರಶಾಹಿಯಾಗಿರ್ತಕ್ಕಂಥ ಪರಮಾತ್ಮ ನನ್ನ ಸ್ವಂತದ್ದೇನಿಲ್ಲ ಅಂತ ಕೊಂಡಂತ ಹೇಳ್ತಾಳೆ. ಅಂಥ ಅವಳು ಹೀನ ನೆನಪಳು ಅನಂತ ಗುಣದೆ, ಇಂಥ ಸರ್ವಜ್ಞಳಾಗಿದ್ದಳು, ಜ್ಞಾನಾನಂದ ಬಲಪೂರ್ಣಳಾಗಿದ್ದಳು ಕೂಡ ಪರಮಾತ್ಮನ ದೃಷ್ಟಿ ಎದುರಿಗೆ ಅವಳೊಂದು ಸಣ್ಣ ಸೂರ್ಯನ ಎದುರಿಗೆ ಮಿಂಚಿನ ಹುಳ ಇದ್ದಂತೆ, ಅತ್ಯಂತ ಸಾಮಾನ್ಯಳು ಅಂತಕೊಂಡಂತೆ ಅನಿಸ್ಕೊಳ್ತಾಳೆ. ಆದ್ದರಿಂದಾಗಿ ಪರಮಾತ್ಮನಿಂದ ಇವಳು ಒಂದು ವಿಶಿಷ್ಟ ಕ್ರಿಯೆಯನ್ನು ಮಾಡ್ತಾಳೆ. ಅದರಿಂದಾಗಿ ಪ್ರಕೃತಿ ಅನಿಸ್ಕೊಳ್ತಾಳೆ. ಪುರಾಣ ಪುರುಷಗೆ ಪ್ರಕೃತಿಗಿನ್ನು ಸಮಾನ ನೆನೆಸುವರಿಲ್ಲ, ಮುಕ್ತ ಸುರರೊಳಗೆ. ಮುಕ್ತರಲ್ಲಿ ದೇವತೆಗಳಲ್ಲಿ ಮಹಾಲಕ್ಷ್ಮಿ ಶ್ರೇಷ್ಠ. ಆ ಮಹಾಲಕ್ಷ್ಮಿಗಿಂತ ಅನಂತ ಪಾಲು ಶ್ರೇಷ್ಠ ಪರಮಾತ್ಮ. ಇಂಥ ಪರಮಾತ್ಮನ ಉಪಕಾರವನ್ನು ನಾವು ಸ್ಮರಿಸೋದು ಬೇಡವೇ? ಇಂಥ ಪರಮಾತ್ಮನ ನೆನೆಸೋಣ. ಪರಮಾತ್ಮ, ನೀನು ನಮ್ಮಲ್ಲಿ ಅನೇಕ ರೂಪದಿಂದ ಇದ್ದು ಅಹೇನಾಗಿ ನಮ್ಮಿಂದ ನೀನು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥಿತನಾಗ್ತಾ ಇದ್ದೆ ಅಂತ ಕೂಡ ಹೇಳ್ತಾರೆ. ಇಂಥ ಪುರುಷನ ವ್ಯಾಪ್ತಿ ಸಂಧಿಯಲ್ಲಿ, ಹರಿಕಥಾಮೃತದ ಸಂಧಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಪುರುಷ ರೂಪಿಯಾದ ಪರಮಾತ್ಮನನ್ನ ಹರಿಕಥಾಮೃತ ಹೀಗೆ ಹೇಳ್ತದೆ, ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ ಮಹಾಪುರುಷ ಅಜಾಂಡಾಂತರದಿ ಬೈರದಿ
ವ್ಯಾಪ್ತ ನಿರ್ಲಿಪ್ತ. ಪರಮಾತ್ಮನ ರೂಪ ಪುರುಷ ರೂಪ 3. ಪುರುಷ ರೂಪ ಅಂತಂದರೆ ಪುರಿ ಶೇತೇತಿ ಪುರುಷ, ಸಾಕಾರನಾದ, ನಿರಾಕಾರ ಅಲ್ಲ, ಸಾಕಾರನಾದ ಜ್ಞಾನಾನಂದ ಪರಿಪೂರ್ಣವಾದ ದೇಹವುಳ್ಳ ಪರಮಾತ್ಮ 3 ರೀತಿಯಿಂದ ನಮ್ಮ ಈ ಜಗತ್ತಿನ ನಿಯಮನವನ್ನು ಮಾಡ್ತಾ ಇದ್ದಾನೆ. ಒಂದು, ಬ್ರಹ್ಮಾಂಡ ಬಹಿರ್ಭೂತವಾದಂತಹ ಸಕಲ ನಿಯಾಮಕವಾದ ರೂಪ ಪುರುಷ ರೂಪ. ಇನ್ನೊಂದು ರೂಪ ಆಗಿರ್ತಕ್ಕಂಥದ್ದು ಪುರುಷ ರೂಪ ಅಂತ ತಿಳ್ಕೊಂಡಂತಂದರೆ, ಈ ಪುರುಷ ಬ್ರಹ್ಮಾಂಡದ ಒಳಗೆ ಎಲ್ಲ ಕಡೆಯಲ್ಲಿದ್ದುಕೊಂಡು ಈ ಜಗತ್ತನ್ನು ಧಾರಣ ಮಾಡಿದ ಒಂದು ರೂಪ. 3ನೇ ರೂಪ ನಮ್ಮ ಒಳಗಿರ್ತಕ್ಕಂಥ ಬಿಂಬರೂಪ. ಈ ರೀತಿಯಾಗಿ 3 ರೂಪದಿಂದ ಅನಂತ ಜೀವರಾಶಿಗಳಲ್ಲಿ ಇದ್ದು, ಆಗ ನೀವು ನಿನ್ನ ಗುಣ ಎಷ್ಟಾಗ್ಬೋದು ಕಲ್ಪನೆ ಮಾಡಿಕೊಳ್ಳಿ. ಇಂಥ ಪರಮಾತ್ಮ ನೀನು ಸರ್ವಶ್ರೇಷ್ಠ ಪುರುಷ ಅಂತ ತಿಳ್ಕೊಂಡಂತ ಹೇಳಿ ವೇದವು ನಿನ್ನನ್ನು ವರ್ಣನೆ ಮಾಡ್ತದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠದಶಾಂಗುಲಂ. ಇಂಥ ಪುರುಷ ಸೂಕ್ತನಿಂದಲೂ ಕೂಡ ಪರಮಾತ್ಮ ನೀನು ಮೇಯನಾಗಿದ್ದಿ. ಇಂಥ ಭಗವಂತ ನನ್ನ ಹೃದಯ ಕಮಲದಲ್ಲಿ ವಾಸ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿ ಮಾಡಿದ್ದಿ ಅಂತಂದ ಕ್ಷಣಕ್ಕೆ ಹೊರಗಿಲ್ಲ ಒಳಗಿಲ್ಲ, ಕೈಯಲ್ಲಿಲ್ಲ ಕಾಲಲ್ಲಿಲ್ಲ ಅಂತಲ್ಲ, ಎಲ್ಲ ಕಡೆಗಿದ್ದಿ. ಅದು ಒಟ್ಟು ಸರ್ವತ್ರ ವ್ಯಾಪ್ತನಾಗಿತ್ತು. ಅಷ್ಟೇ ಅಲ್ಲ, ಪರಮಾತ್ಮ ಹೆಣ್ಣು ಮಕ್ಕಳಲ್ಲೂ ಇದ್ದಾನೆ, ಗಂಡಸ ಮಕ್ಕಳಲ್ಲೂ ಇದ್ದಾನೆ, ನಪುಂಸಕರಲ್ಲಿಯೂ ಇದ್ದಾನೆ, ಭೂಮಿಯಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ. ಇಂಥ ಪರಮಾತ್ಮ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ ಅಂತನ್ನೋದನ್ನು, ಆದರೆ ಎಲ್ಲರಲ್ಲೂ ಅಂತರ್ಗತನಾಗಿದ್ದುಕೊಂಡರೂ ಅವರ ದೋಷಗಳಿಂದ ಲಿಪ್ತನಾಗಿಲ್ಲ. ಅವರಲ್ಲಿ ಇರ್ತಾನೆ, ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗ್ತಾನೆ. ಆದರೆ ಹೇಗೆ ಆಗ್ತಾನೆ ಅಂತ ಅನ್ನೋದು ಹೇಳೋದು ಸಾಧ್ಯವಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಸ್ತ್ರೀ ನಪುಂಸಕ ಪುರುಷ ಭೂಸಲಿ ಲಾನಿಲ ಗಗನ ಮನ ಶಶಿ ಭಾನುಗುಣ ಪ್ರಕೃತಿಯೋಳು ಒಂದು ತಾನಲ್ಲ. ಇವೆಲ್ಲವನ್ನು ನೇಮನ ಮಾಡ್ತಾನೆ. ಆದರೆ ಅವರೊಳಗಿದ್ದರೂ ಅವರ ಉಪಾಧಿಯ ವಿಕೃತಿಯಿಂದ ಪರಮಾತ್ಮ ಯುಕ್ತನಾಗುವುದಿಲ್ಲ. ಏನು ಇವನ ಮಹಿಮೆ ಕಡೆಗಾಣದ ಅಜಭವ ಶಕ್ರ ಮುರರು. ಇವನ ಪೂರ್ತಿ ಮಹಿಮೆಯನ್ನು ಲಕ್ಷ್ಮಿ ಹಿಡಿದುಕೊಂಡು ಬ್ರಹ್ಮರುದ್ರಾದಿಗಳು ಕೂಡ ಇದನ್ನು ತಿಳಿದುಕೊಳ್ಳಿಕ್ಕೆ ಸಮರ್ಥರಾಗಲಿಲ್ಲ. ಗಂಧರಸ ರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ. ದೇಹದಲ್ಲಿ ವ್ಯಾಪ್ತನಾಗಿದ್ದಾನೆ, ಗಂಧ ಶಬ್ದ ಸ್ಪರ್ಶ ರೂಪರಸಗಳಿಂದ ಪ್ರೇರಕನಾಗಿದ್ದಾನೆ. ಆದರೆ ಅದರ ಉಪಾಧಿ ದೋಷದಿಂದ ಯುಕ್ತನಾಗಿಲ್ಲ. ಇಂತಹ ಜೀವರಿಗೆ ತರ್ಪಕನು ತಾನಾಗಿ ನಾವು ಮಾಡಿದ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅದರ ಸುಖವನ್ನು ನಮಗೆ ಕೊಡುವಂತೆ ಮಾಡ್ತಾನೆ. ಅಂತ ಜೀವ ತರ್ಪಕನಾಗಿ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಮಾಡುವಂತೆ ಕೊಂಡೊಂದಿದ್ದಾನೆ. ಇವನಿಗೆ ಸಮರು ಯಾರಿದ್ದಾರೆ ಜಗತ್ತಿನಲ್ಲಿ? ಯಾರೂ ಇಲ್ಲ. ಗಂಧರಸ ರೂಪ ಸ್ಪರುಶ ಶಬ್ದೊಂದು ತಾನಲ್ಲ. ಅದರದರ ಬೆಸರಿನಿಂದ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲ ಇಂದ್ರಿಯೊಳಗಿದ್ದು ಭೋಗಿಸುತ್ತ ವಿಷಯವನು. ಸರ್ವ ಪುರುಷರಲ್ಲಿ, ಸರ್ವ ಪ್ರಾಣಿಯಲ್ಲಿ, ಸರ್ವ ಕಣಗಳಲ್ಲಿ, ಎಲ್ಲ ಸರ್ವದಲ್ಲಿಯೂ ಕೂಡ ಪರಮಾತ್ಮ ಅದ್ಭುತ ರೀತಿಯಿಂದ ವ್ಯಾಪ್ತನಾಗಿದ್ದಾನೆ ಅಂತೇಳಿ ವ್ಯಾಪ್ತಿ ಸಂಧಿಯನ್ನು ಪಾರಾಯಣ ಮಾಡಿ ಗೊತ್ತಾಗ್ತದೆ ಪರಮಾತ್ಮನ ವ್ಯಾಪ್ತಿ ಎಷ್ಟಿದೆ ಅಂತ ತಿಳ್ಕೊಂಡು ಅಂತೇಳಿ. ಇಂತಹ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ನಮ್ಮ ಹೃದಯ ಮಂದಿರದಲ್ಲಿ ಪುರುಷನಾಗಿದ್ದುಕೊಂಡು ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಅತ್ಯಂತ ಪರಮ ಪುರುಷ, ಪರೋಪಕಾರಿ. ಇಂತಹ ಪರಮಾತ್ಮನನ್ನು ನಾವು ಉಪಾಸನೆ ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ ಸರ್ವತ್ರ ವ್ಯಾಪ್ತಿಯಿಂದ ಪರಮಾತ್ಮನ ವಿಧಾರಣೆಯನ್ನು ಕೊಡ್ತಾ ಹೇಳ್ತಾರೆ.
ಪರಮಾಣು ಸಂಬಂಧಿತಾವತ್ ಸಂಖ್ಯಾಕ ಅಹರ್ನಿಶ ಅಹರ್ನಾಮಕ ಮುಖ್ಯ ಪ್ರಾಣೋಪಾಸ್ಯ ಕ್ರಮಯುಕ್ತ ಪುರುಷ ರೂಪಾತ್ಮಕ ನಮೋ ನಮಃ. ಇಂಥ ಪರಮಾತ್ಮ ನಿನ್ನ ಉಪಕಾರ ನಾವು ಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ, ಕ್ಷಮಿಸುವಂತ ಗುಣ ತಿಳ್ಕೊಂಡು ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಡಜಾತ್ ನಶ್ಯನ್ ಸಕಲ ರೋಗಾಃ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.